ಈಗ ಉಳಿದ ಸುದ್ದಿಯನ್ನ ನೋಡ್ತಾ ಹೋಗೋಣ. ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತೋಗಿ ರೈತರಲ್ಲಿ ಆತಂಕ ಮೂಡಿಸಿತ್ತು. ಆದರೆ ಮತ್ತೆ ಮಳೆಯಾಗಿರೋ ಕಾರಣದಿಂದಾಗಿ ಜಲಾಶಯ ಈಗ ಭರ್ತಿಯಾಗಿದೆ. ಗೇಟ್ ಕಿತ್ತು ಹೋದ ನಂತರ ಆತಂಕಗೊಂಡಿದ್ದವರ ಈಗ ಮಂದಹಾಸ ಮೂಡಿದೆ. ಜಲಾಶಯ ನೀರು ಹೊರಹೋಗಿರೋ ಕಾರಣದಿಂದಾಗಿ ಡ್ಯಾಂ ನೋಡಲು ಬರೋರ ಸಂಖ್ಯೆಯೂ ಕೂಡ ಕಡಿಮೆಯಾಗಿತ್ತು. ಈಗ ಮತ್ತೆ ಡ್ಯಾಂಗೆ ಜೀವ ಕಳೆ ಬಂದಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣದ ಲಕ್ಷಾಂತರ ರೈತರ ಜೀವನಾಡಿಯಾಗಿದೆ ತುಂಗಭದ್ರಾ ಜಲಾಶಯ. ಇದನ್ನೇ ನಂಬಿಕೊಂಡು ಲಕ್ಷಾಂತರ ರೈತ ಕುಟುಂಬಗಳು ಜೀವನ ಮಾಡ್ತಿವೆ. ಆದರೆ ಕಳೆದ ಆಗಸ್ಟ್ 10ರ ರಾತ್ರಿ ಡ್ಯಾಂನ ಕ್ರೆಸ್ಟ್ ಗೇಟ್ ಕಿತ್ಕೊಂಡು ಹೋಗಿತ್ತು. ಇದರಿಂದ ಜಲಾಶಯದಲ್ಲಿದ್ದಂತಹ 45 ಟಿಎಂಸಿ ನೀರನ್ನ ನದಿಗೆ ಬಿಡಲಾಗಿತ್ತು. ಗೇಟ್ ಅಳವಡಿಕೆ ಮಾಡೋದ್ರೊಳಗೆ 35 ಟಿಎಂಸಿ ನೀರು ಹರಿದು ಹೋಗಿತ್ತು. ಇದರಿಂದ ಆತಂಕಕ್ಕೀಡಾಗಿದ್ದಂತಹ ರೈತರು ಡ್ಯಾಂ ನೀರು ಖಾಲಿಯಾದರೆ ಮುಂದಿನ ಜೀವನ ಹೆಂಗಪ್ಪ ಅಂತ ಚಿಂತೆಗೀಡಾಗಿದ್ರು. ಸದ್ಯ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮಲೆನಾಡಲ್ಲಿ ಮಳೆಯಾಗಿದ್ರಿಂದ 15 ದಿನಗಳಲ್ಲಿ 28 ಟಿಎಂಸಿ ನೀರು ಹರಿದು ಬಂದಿದೆ. ಇದರಿಂದ 98 ಟಿಎಂಸಿ ನೀರು ಸಂಗ್ರಹವಾಗಿದ್ದು ಜಲಾಶಯ ಬಹುತೇಕ ಭರ್ತಿಯಾಗ್ತಿದೆ. 1633 ಅಡಿ ಎತ್ತರದ ಜಲಾಶಯದಲ್ಲೀಗ 1631 ಅಡಿ ನೀರು ನಿಂತಿದೆ. ಹೀಗಾಗಿ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಕಳೆದೊಂದು ವಾರದಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಿದ್ದು ವ್ಯಾಪಾರಸ್ಥರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಕಾಣಿಕಿತ್ತಿ ಎಲ್ಲ ನೀರು ಹೋಗ್ಬಿಟ್ಟು ವೇಸ್ಟ್ ಆಗ್ಬಿಟ್ಟು ಭಾಳ 8 ದಿವಸ. ಆಮೇಲೆ ಜನ ಬರೋದೇ ಬಿಟ್ಬಿಟ್ರು. ಆಗಸ್ಟ್ 15ಕ್ಕೂ ಬರಲಿಲ್ಲ. ಅಲ್ಲಿ ನಮಗೂ ಬಡವರು ದುಡ್ಕೊಂಡು ತಿನ್ನೋರು ಲಾಸ್ ಆಗ್ಬಿಟ್ಟಿವಿ. ಇವಾಗ ಜನ ಬರ್ತಾ ಇದ್ದಾರೆ. ಮತ್ತೆ ಡ್ಯಾಮ್ ತುಂಬಿದೆ. ಜನ ಬಂದರೆ ನಾವು ನಮ್ಮದು ಹೊಟ್ಟೆ ತುಂಬತೈತಿ. ಜನಕ್ಕೂ ನೋಡೋಕೆ ಅವಕಾಶ ಸಿಗುತ್ತೆ. ನೀರು ತುಂಬಿದೆ ಅಲ್ಲ, ಖುಷಿ ಅನಿಸುತ್ತೆ. ರೈತರಿಗೆ ಇನ್ನೂ 2 ಬೆಳೆ ಬರ್ಬೋದು ಅಂತ ನಮಗೂ ಖುಷಿ ಅನಿಸುತ್ತೆ. ಜಲಾಶಯದ ಗೇಟ್ ಕಿತ್ತೋದ ನಂತರ ರೈತರಲ್ಲಿ ಆತಂಕ ಮೂಡಿತ್ತು. ಈಗ ಮತ್ತೆ ಜಲಾಶಯ ಭರ್ತಿಯಾಗಿದ್ದರಿಂದ ಜನರು ಖುಷಿಗೊಂಡಿದ್ದಾರೆ. ಇನ್ನೊಂದು ತಿಂಗಳು ಇದೇ ಪ್ರಮಾಣದಲ್ಲಿ ನೀರು ಬಂದರೆ 2ನೇ ಬೆಳೆಗೂ ಕೂಡ ನೀರು ಸಿಗುತ್ತದೆ ಎನ್ನುತ್ತಾರೆ. ಅಲ್ಲದೆ ಡ್ಯಾಂನ ನೀರಿನ ಅಲೆ ನೋಡಿ ಆನಂದಿಸುವಂತಹ ಜನರು ನೀರಿನ ಅಲೆಯಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂತೋಷ ಪಡುತ್ತಿದ್ದಾರೆ. ಭಾಳ ನೀರು ಬಂದು ಬೇಸ್, ಇವಾಗ ಲೊಕೇಶನ್ ಭಾಳ ಬೇಸ್ ಕಾಣ್ತಾ ಇದೆ. ಫುಲ್ ಹ್ಯಾಪಿ ಇದೆ. ಫುಲ್ಲು ನೇಚರ್ ನೋಡ್ತಾ ಎಂಜಾಯ್ಮೆಂಟ್ ಭಾಳ ಇದೆ. ಇವಾಗ ಗೇಟ್ ಕಿತ್ತೋಲ್ಲ ಸ್ವಲ್ಪ ಭಾಳ ನೀರು ಹೋಯ್ದು. ಅದು ಏನು ಹೇಳ್ಬಾರ್ದು, ಆ ಥರ ಎಲ್ಲ ನೀರೆಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಇವಾಗ ರೈತರಿಗೆ ಸಮಸ್ಯೆ ಆಗೋದು, ಮುಂದೆ ಸಮಸ್ಯೆ ಕೂಡ ಆಗುತ್ತೆ. ಇವಾಗ ನೀರು ಸ್ಟೋರ್ ಮಾಡಿದ್ರೆ ಮುಂದೆ ಸಮಸ್ಯೆ ಆಗಲ್ಲ. ಇವಾಗ ನೀರು ಫುಲ್ ಗೇಟ್ ಕೂಡ ಪ್ರಿಪೇರ್ ಮಾಡಿದ್ದಾರೆ. ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಜಲಾಶಯ ನೀರಿನ ಪ್ರಮಾಣ ಕಡಿಮೆಯಾಗದಿದ್ದರೆ ಬೇಸಿಗೆಯ ಬೆಳೆಯನ್ನ ಸಹ ಬೆಳೆಯಬಹುದಾಗಿದೆ. ಇನ್ನು ಜಲಾಶಯದಲ್ಲಿ ಬಾಗಿನ ಅರ್ಪಿಸಲು ಬರಬೇಕಿದ್ದಂತಹ ಸಿಎಂ ಸಿದ್ದರಾಮಯ್ಯ ಗೇಟ್ ಕಿತ್ತೋಗಿದ್ದರಿಂದ ಗೇಟ್ ವೀಕ್ಷಣೆಗೆ ಬಂದಿದ್ರು. ಈಗ ಮತ್ತೆ ಜಲಾಶಯ ಭರ್ತಿಯಾಗಿದೆ. ಇಷ್ಟರಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಜಲಾಶಯಕ್ಕೆ ಬಾಗಿನ ಅರ್ಪಿಸುವಂತಹ ಸಾಧ್ಯತೆ ಕೂಡ ಇದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.